ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋಲ್ಲಿ ನಾವು ಸಪ್ಲಿಮೆಂಟ್ಸ್ ಬಗ್ಗೆ ತಿಳಿಯೋಣ. ಬೇರೆ ಸಪ್ಲಿಮೆಂಟ್ಸ್ ಅಲ್ಲಿ ಇರುವ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಯೋಣ. ಹಾಗೆ ಸಪ್ಲಿಮೆಂಟ್ಸ್ ಬಗ್ಗೆ ಸುಮಾರು ಜನಕ್ಕೆ ಸುಮಾರು ಕನ್ಫ್ಯೂಷನ್ಸ್ಗಳು ಇರುತ್ತೆ. ಇದರಲ್ಲಿರೋ ನಾನು ಹೇಳೋ ಸಪ್ಲಿಮೆಂಟ್ಸಲ್ಲಿ ನೀವು ಸುಮಾರು ಸಪ್ಲಿಮೆಂಟ್ಸ್ ಆಲ್ರೆಡಿ ತೊಗೊಳ್ತಿರ್ಬೋದು. ಸೊ ಇದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋಲಿ ಕೊಡ್ತೀನಿ, ನೋಡ್ತಾ ಇರಿ. ಸೊ ಎಸ್ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋ ಮುಂಚೆ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸುಮಾರು ಜನ ನಮ್ಮ ಚಾನಲ್ನ ನೋಡೋರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪಿಂಗ್ ಮಾಡ್ಬೋದು. ಅದರ ಐಡಿ ಈ ಬದಿಗೆ ಎಲ್ಲ ಈ ಸೈಡಲ್ಲಿ ಎಲ್ಲಾದರೂ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಎಸ್, ನಮ್ಮ ಫಸ್ಟ್ ಮಿತ್, ಸಪ್ಲಿಮೆಂಟ್ ನಮ್ಮ ಇಂಟರ್ನಲ್ ಆರ್ಗನ್ಸ್ ಅಂದರೆ ನಮ್ಮ ಕಿಡ್ನಿ ಲಿವರ್ ಅನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ ಅನ್ನೋದು. ಇವಾಗ ಕೂಡ ನಾನು ಜಿಮ್ಮಲ್ಲಿ ಹೋದರೆ ಸುಮಾರು ಜನಕ್ಕೆ ನಾನು ಸಪ್ಲಿಮೆಂಟ್ ರೆಕಮೆಂಡ್ ಮಾಡಿದ್ರೆ ಅವರು ಹೆದರ್ಕೊಂಡ್ಬಿಡ್ತಾರೆ ಕಿ ಏನಾದರೂ ಇಂಟರ್ನಲ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಅನ್ನೋದು. ಇಲ್ಲ, ಸಪ್ಲಿಮೆಂಟ್ಸ್ ನಿಮಗೆ ನಿಮ್ಮ ಜಿಮ್ಮಲ್ಲಿ ಅಥವಾ ನಿಮ್ಮ ಮಸಲ್ ಬಿಲ್ಡಿಂಗ್ ಫೇಸಲ್ಲಿ ಒಂದು ಸ್ವಲ್ಪ ಬೂಸ್ಟ್ ಕೊಡುತ್ತೆ ಅಷ್ಟೇ. ಸೊ ಸಪ್ಲಿಮೆಂಟ್ ಬಗ್ಗೆ ಯಾರು ಭಯ ಪಡ್ಕೋಬೇಕಂತಿಲ್ಲ. ಯಾವ ಬೆಸ್ಟ್ ಸಪ್ಲಿಮೆಂಟ್ಸ್ ಬಾಡಿ ಬಿಲ್ಡಿಂಗ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಇಲ್ಲೆಲ್ಲಾದರೂ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೀವು ಆ ವಿಡಿಯೋ ಬೇಕಾದರೂ ಕೂಡ ಹೋಗಿ ನೋಡ್ಬೋದು. ಆ್ಯಂಡ್ ಎಸ್, ಸಪ್ಲಿಮೆಂಟ್ಸ್ಗೂ ಸ್ಟೀರಾಯ್ಡ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಸಪ್ಲಿಮೆಂಟ್ಸ್ ತುಂಬಾ ಸೇಫ್ ಆಗಿರುತ್ತೆ, ಬಟ್ ಸ್ಟೀರಾಯ್ಡ್ಸ್ ಎಸ್, ಇದು ತುಂಬಾ ಪೊಟೆನ್ಷಿಯಲ್ ಇರುತ್ತೆ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಆಗಲಿ ಅಥವಾ ನಿಮ್ಮ ಹೆಲ್ತ್ಗೆ ಇಶ್ಯೂಸ್ ತರುವಂಥದ್ದು. ಸ್ಟೀರಾಯ್ಡ್ಸನ್ನು ಯಾವತ್ತೂ ತಗೋಬೇಡಿ. ಸಪ್ಲಿಮೆಂಟ್ಸ್ ನೀವು ಎನಿ ಟೈಮ್ ಬೇಕಾದರೂ ಬೈ ಮಾಡ್ಬೋದು. ಇಫ್ ಇನ್ ಕೇಸ್ ಈ ವಿಡಿಯೋನ ಯಾವುದಾದ್ರೂ ಪೇರೆಂಟ್ಸ್ ನೋಡ್ತಾ ಇದ್ರೆ, ಇಫ್ ಇನ್ ಕೇಸ್ ನಿಮ್ಮ ಮಕ್ಕಳು ಯಾವಾಗಾದರೂ ಒಂದು ಸಪ್ಲಿಮೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಕೇಳಿದ್ರೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ದಿಸ್ ವಿಲ್ ರಿಯಲಿ ಹೆಲ್ಪ್ ದೆಮ್ ಜಿಮ್ಮಲ್ಲಿ ಫಾರ್ ಅ ಬೆಟರ್ ಪರ್ಫಾರ್ಮೆನ್ಸ್. ಈಗ ಮಿತ್ ನಂಬರ್ 2, ನಾವು ಸಪ್ಲಿಮೆಂಟನ್ನು ತಗೊಳ್ಳೋದನ್ನು ನಿಲ್ಲಿಸಿದ್ರೆ ನಮ್ಮ ಮಸಲ್ ಲಾಸ್ ಆಗುತ್ತೆ ಅನ್ನೋದು, ಅಥವಾ ನಾವು ಏನು ಫಿಸಿಕ್ ಡೆವಲಪ್ ಮಾಡಿರುತ್ತೋ ಅದು ಕಂಪ್ಲೀಟ್ಲಿ ಡೌನ್, ಅಂದರೆ ವಾಪಸ್ ನಾವು ಹೇಗಿದ್ವೋ ಅದೇ ಫಾರ್ಮಿಗೆ ಬರ್ತೀವಿ ಅನ್ನೋದು. ಇದು ಕೂಡ ಕಂಪ್ಲೀಟ್ಲಿ ಸುಳ್ಳು. ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನೀವು ಸಡನ್ಲಿ ಹ್ಯೂಜಾಗಿ ಕಾಣಿಸಲ್ಲ. ಅಟ್ ದ ಸೇಮ್ ಟೈಮ್ ನೀವು ಸಪ್ಲಿಮೆಂಟ್ ನಿಲ್ಲಿಸಿದ್ರೆ ನೀವು ಏನು ಮಸಲ್ ಡೆವಲಪ್ ಮಾಡಿರ್ತೀರೋ ಅದನ್ನು ನೀವು ಯಾವತ್ತೂ ಲಾಸ್ ಮಾಡಲ್ಲ. ಮಸಲ್ ಲಾಸ್ ಆಗೋದು ಯಾವಾಗ ನಿಮ್ಮ ಟ್ರೈನಿಂಗ್ ಸರಿಯಾಗಿಲ್ವೋ ಅಥವಾ ಯಾವಾಗ ನಿಮ್ಮ ಡಯಟ್ ಚೆನ್ನಾಗಿಲ್ವೋ ಆವಾಗ ಮಾತ್ರ ನೀವು ಮಸಲನ್ನು ಲೂಸ್ ಮಾಡ್ತೀರಾ. ಜಸ್ಟ್ ಸಪ್ಲಿಮೆಂಟ್ಸ್ ತೊಗೊಳೋದನ್ನು ನಿಲ್ಲಿಸಿದ್ರೆ ನೀವು ಯಾವತ್ತೂ ಮಸಲನ್ನು ಲೂಸ್ ಮಾಡಲ್ಲ. ಯೂಶ್ವಲಿ ನಮ್ಮ ಮಸಲ್ ಡೆವಲಪ್ ಆಗೋದು ಹೇಗೆ, ಒಂದು ಮಸಲ್ಗೆ ಒಂದು ಸ್ಟಿಮ್ಯುಲಸ್ ಬೇಕು. ಅದು ವೇಟ್ ಟ್ರೈನಿಂಗಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಕಾರ ನೀವು ಟ್ರೈನಿಂಗ್ ಮಾಡ್ತೀವಿ, ಅಥವಾ ಒಂದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಅಂದ್ಕೊಳ್ಳಿ. ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿದ್ರೆ ನಿಮ್ಮ ಮಸಲ್ ಡೆವಲಪಿಂಗ್ ಶುರುವಾಗುತ್ತೆ. ಇಫ್ ಇನ್ ಕೇಸ್ ಯಾವಾಗ ನಿಮ್ಮ ಮಸಲ್ಗೆ ಅಷ್ಟೊಂದು ವೇಟ್ ಎತ್ತೋ ಅಭ್ಯಾಸ ಕಮ್ಮಿ ಆಗುತ್ತೋ ಅಲ್ಲ, ಅಗತ್ಯ ಇರಲ್ವೋ, ಆವಾಗ ಮಸಲ್ ಅದರ ಸೈಜ್ ಕೂಡ ಚಿಕ್ಕದಾಗಿ ಮಾಡುತ್ತೆ. ಸೊ ಎಸ್, ನೀವು ಸಪ್ಲಿಮೆಂಟ್ಸ್ ತಗೊಳ್ಳೋದನ್ನು ನಿಲ್ಲಿಸಿದ್ರೆ ನಿಮ್ಮ ವೇಟ್ ಲಾಸ್ ನಿಮ್ಮ ಮಸಲ್ ಲಾಸ್ ಯಾವತ್ತೂ ಆಗಲ್ಲ. ನಮ್ಮ ಮಿತ್ ನಂಬರ್ 3, ವೇ ಪ್ರೋಟೀನನ್ನು ಜಿಮ್ಮಲ್ಲಿ ವರ್ಕೌಟ್ ಆದ ತಕ್ಷಣ 10 ರಿಂದ 15 ನಿಮಿಷದ ಒಳಗಡೆ ತಗೋಬೇಕು ಅಥವಾ ನಮ್ಮ ಮಸಲ್ ಲಾಸ್ ಆಗುತ್ತೆ ಅನ್ನೋದು. ಇದು ಕೂಡ ಕಂಪ್ಲೀಟ್ಲಿ ಸುಳ್ಳು. ಮುಂಚೆ ಅದನ್ನು ಜನ ಫಾಲೋ ಮಾಡ್ತಾ ಇದ್ರು, ಬಟ್ ಒಂದು ರೀಸೆಂಟ್ ರಿಸರ್ಚಸ್ ಪ್ರಕಾರ ಅದ್ಯಾವುದು ನಿಜ ಅಲ್ಲ. ನೀವು ವೇ ಪ್ರೋಟೀನನ್ನು ನಿಮ್ಮ ವರ್ಕೌಟ್ ಮುಗಿಸ್ಕೊಂಡು 1 hour 2 hour 3 hours ಗ್ಯಾಪ್ ಆದಮೇಲೆ ಕೂಡ ನೀವು ವೇ ಪ್ರೋಟೀನನ್ನು ತೊಗೋಬೋದು. ನಿಮ್ಮ ಪ್ರೋಟೀನಿಂದ ನಿಮಗೆ ಏನು ಬೆನಿಫಿಟ್ಸ್ ಆಗೋದಿತ್ತು ಅದು ನೀವು ಲೇಟಾಗಿ ತೊಗೊಂಡ್ಮೇಲೆ ಕೂಡ ಅಷ್ಟೇ ಬೆನಿಫಿಟ್ಸ್ ಆಗುತ್ತೆ. ಬಟ್ ಎಸ್, ಇದು ತುಂಬಾ ಸುಲಭ ಆಗುತ್ತೆ ಕಿ ನಾನು ಜಿಮ್ಗೆ ಹೋಗಬೇಕಾದ್ರೆ ಒಂದು ಶೇಕರ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ನನ್ನ ವರ್ಕೌಟ್ ಮುಗಿದ ತಕ್ಷಣ ನಾನೊಂದು ನೀರು ಹಾಕೊಂಡು ಆ ಶೇಕರ್ನ ಅಲ್ಲೇ ಕುಡಿಬೋದು. ತುಂಬಾ ಸುಲಭ ಪ್ರೋಸೆಸ್ ಆಗುತ್ತೆ. ಅದಕ್ಕೋಸ್ಕರ ಜನ ಅದನ್ನು ಈಗ ಕೂಡ ಫಾಲೋ ಮಾಡ್ತಾರೆ. ಬಟ್ ಅದರ ಅರ್ಥ ಇದಲ್ಲ ಕಿ ನೀವು ಎಲ್ಲರ ಥರ ಇಮಿಡಿಯೇಟ್ಲಿನೇ ತೊಗೋಬೇಕು ಅನ್ನೋದು. ಇಫ್ ಇನ್ ಕೇಸ್ ನಿಮಗೆ ಬ್ಯಾಗಲ್ಲಿ ಶೇಕರ್ ತೊಗೊಂಡು ಹೋಗ್ಲಿಕ್ಕೆ ಆಗಿಲ್ಲ ಅಂತ ಏನಾದರೂ ಇದ್ದರೆ ನೋ ವರೀಸ್, ನೀವು ವರ್ಕೌಟ್ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಕೂಡ ನಿಮ್ಮ ವೇ ಪ್ರೋಟೀನನ್ನು ತೊಗೋಬೋದು. ನಮ್ಮ ನೆಕ್ಸ್ಟ್ ಮಿತ್, ಆರ್ಜಿನೈನ್ ತಗೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಪಂಪ್ ಬರುತ್ತೆ, ನಾವು ತುಂಬಾ ಜಾಸ್ತಿ ವ್ಯಾಸ್ಕ್ಯುಲರ್ ಆಗಿ ಕಾಣ್ತೀವಿ ಅನ್ನೋದು. ಇದು ಕಂಪ್ಲೀಟ್ಲಿ ಸುಳ್ಳಲ್ಲ. ಬಟ್ ಎಸ್, ಯಾವಾಗ ನೀವು ವ್ಯಾಸ್ಕ್ಯುಲಾರಿಟಿ ಅಂದರೆ ನಮ್ಮ ವೇನ್ಸ್ ಎಲ್ಲ ಕಾಣಿಸುತ್ತಲ್ಲ, ನಮ್ಮ ನರಗಳೆಲ್ಲ ಕಾಣ್ತಲ್ಲ, ಅದನ್ನು ನಾವು ವ್ಯಾಸ್ಕ್ಯುಲಾರಿಟಿ ಅಂತ ಹೇಳ್ತೀವಿ. ಬಟ್ ಇದು ಕಂಪ್ಲೀಟ್ಲಿ ಸುಳ್ಳಲ್ಲ. ಯಾವಾಗ ನೀವು ಆರ್ಜಿನೈನ್ ತೊಗೊಳ್ತೀರೋ ಅದು ನಿಮ್ಮ ಬಾಡಿ ಒಳಗೆ ಹೋಗಿ ನೈಟ್ರಿಕ್ ಆಕ್ಸೈಡಲ್ಲಿ ಕನ್ವರ್ಟ್ ಆಗುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ನಿಮಗೆ ಒಂದು ಪಂಪ್ ಫೀಲನ್ನು ಕೊಡುತ್ತೆ. ಬಟ್ ಆರ್ಜಿನೈನ್ ಯಾವಾಗ ತೊಗೊಳ್ತಿರೋ ನಿಮ್ಮ ಬಾಡಿ ಅರೌಂಡ್ 30% ಆಫ್ ದ ಆರ್ಜಿನೈನ್ ಅಷ್ಟೇ ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಮಿಕ್ಕಿದ್ದೆಲ್ಲ ಆರ್ಜಿನೈನ್ ವೇಸ್ಟ್ ಆಗಿ ಹೋಗುತ್ತೆ. ಸೊ ಇದಕ್ಕೆ ಆಲ್ಟರ್ನೇಟ್ ಏನು, ಆರ್ಜಿನೈನ್ ಇಲ್ಲಾಂದರೆ ನಾನು ಏನು ತೊಗೋಬೋದು ಅನ್ನೋದು. ಸೊ ಸಿಟ್ರುಲಿನ್ ಮ್ಯಾಲೇಟ್ ಅಂತ ಒಂದು ಸಪ್ಲಿಮೆಂಟ್ ಬರುತ್ತೆ, ನೀವು ಬೇಕಾದರೆ ಅದನ್ನು ತೊಗೋಬೋದು. ಸಿಟ್ರುಲಿನ್ ಮ್ಯಾಲೇಟ್ ನೀವು ತೊಗೊಂಡಾಗ ಅದು ನಿಮ್ಮ ಬಾಡಿ ಒಳಗೆ ಹೋಗಿ ಅದು ಆರ್ಜಿನೈನೇ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಈ ಕನ್ವರ್ಟ್ ಆಗಿರೋ ಆರ್ಜಿನೈನ್ ರೇಷಿಯೋ ಏನಿದೆ ಅದು ತುಂಬಾ ಜಾಸ್ತಿ ಇದೆ, ಅಂದರೆ ಅಬ್ಸಾರ್ಬ್ಷನ್ ರೇಷಿಯೋ ತುಂಬಾ ಜಾಸ್ತಿ ಇದೆ. ನೀವು ಡೈರೆಕ್ಟಾಗಿ ಆರ್ಜಿನೈನ್ ತೊಗೊಂಡ್ರೆ ಒಂದು 30% ಅಬ್ಸಾರ್ಬ್ ಆಯಿತು ಅಂದರೆ ನೀವು ಸಿಟ್ರುಲಿನ್ ಮ್ಯಾಲೆಟಿಂದ ತೊಗೊಂಡಿರೋ ಇದು ಅರೌಂಡ್
80-90% ಅಬ್ಸಾರ್ಪ್ಷನ್ ರೇಷಿಯೋ ಇರುತ್ತೆ. ಸೊ ಅದಕ್ಕೆ ನೀವು ಯಾವಾಗಲೂ ಪಂಪ್ಗಂತ ಏನಾದರೂ ಒಂದು ಆರ್ಜಿನೈನ್ ಸಪ್ಲಿಮೆಂಟ್ ತೊಗೊಳ್ತೀರಾ ಅಂದರೆ ನೀವು ಸಿಟ್ರುಲಿನ್ ಮ್ಯಾಲೆಟನ್ನು ಪ್ರಿಫರ್ ಮಾಡಿ, ನಾಟ್ ಆರ್ಜಿನೈನ್. ಸೊ ಎಸ್ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಮಿತ್ ಸುಮಾರು ಯೂಟ್ಯೂಬರ್ಸ್ ಜನ ಹೇಳ್ತಾರೆ ಕಿ BCAA ಇನ್ಸುಲಿನನ್ನು ಸ್ಪೈಕ್ ಮಾಡುತ್ತೆ ಅನ್ನೋದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. BCAA ಒಂದು ಅಮೈನೋ ಆಸಿಡ್, ಇದು ನಿಮ್ಮ ಇನ್ಸುಲಿನನ್ನು ಸ್ಪೈಕ್ ಮಾಡಲ್ಲ. ದ ಅಮೌಂಟ್ ಆಫ್ ಅಂದರೆ ಇನ್ಸುಲಿನ್ ಇದು ಸ್ವಲ್ಪ ಸ್ಪೈಕ್ ಮಾಡುತ್ತೆ, ವಿಚ್ ಇಸ್ ರಿಯಲಿ ನೆಗ್ಲಿಜಿಬಲ್. ಇದನ್ನು ನೀವು ಇಗ್ನೋರ್ ಮಾಡ್ಬೋದು. ಸೊ ಸುಮಾರು ಜನ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಅಂದರೆ ನೀವು ಫಾಸ್ಟೆಡ್ ಕಾರ್ಡಿಯೋ ಮಾಡಬೇಕಿದ್ರೆ BCAAಸನ್ನು ತೊಗೋಬಾರ್ದು ಅನ್ನೋದು. ಸೊ ನೋ, ನೀವು ಆರಾಮಾಗಿ ಒಂದು ಫಾಸ್ಟೆಡ್ ಕಾರ್ಡಿಯೋ ಮಾಡಬೇಕಿದ್ರೆ ನೀವು BCAAಸನ್ನು ತಗೋಬಹುದು. ಇದಾಯಿತು BCAs ಬಗ್ಗೆ. ಇಫ್ ಇನ್ ಕೇಸ್ ನಿಮ್ಮಲ್ಲಿ ಬಜೆಟ್ ಇಶ್ಯೂಸ್ ಇತ್ತು ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ ಕಿ BCAAs ತಗೊಳ್ಳೋ ಯಾವ ಅಗತ್ಯನೂ ಇಲ್ಲ. ಬಿಕಾಸ್ ನನ್ನಂಥವ್ರು ನಿಮ್ಮಂಥವ್ರು ನಾವು ಅಷ್ಟೊಂದು ಲಾಂಗ್ ಕಾರ್ಡಿಯೋಸ್ ಮಾಡಲ್ಲ, ಅಥವಾ ನಾವು ಅಷ್ಟೊಂದು ಜಾಸ್ತಿ ವರ್ಕೌಟ್ ಮಾಡಲ್ಲ. ನಾವು ಒಂದು ಅಥ್ಲೀಟ್ ಅಲ್ಲ. ಲೈಕ್ ನಾನು ಐ ಆಮ್ ಆನ್ IT ಪ್ರೊಫೆಷ್ನಲ್. ನಾನು 1 or 2 hours ವರ್ಕೌಟ್ ಮಾಡ್ತೀನಿ. ನನಗೆ ಯಾವುದು BCAA ಅಗತ್ಯ ಇರಲ್ಲ. ಅಟ್ ದ ಸೇಮ್ ಟೈಮ್ ಇಫ್ ಇನ್ ಕೇಸ್ ನೀವು 1 or 2 hours ಆಫ್ ವರ್ಕೌಟ್ ಮಾಡ್ತಾ ಇದ್ರಿ ಅಂದರೆ ನೀವು ಕೂಡ BCAAs ಮೇಲೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟೆಡ್ ನೀವು ಒಂದು ಒಳ್ಳೆಯ ವೇ ಪ್ರೋಟೀನ್ ಮೇಲೆ ಇನ್ವೆಸ್ಟ್ ಮಾಡಿ, ಒಂದು ಒಳ್ಳೆ ಕ್ರೇಟಿನ್ ಮೊನೋಹೈಡ್ರೇಟ್ ಮೇಲೆ ಇನ್ವೆಸ್ಟ್ ಮಾಡಿ, ಹಾಗೆ ಒಂದು ಒಳ್ಳೆ ಫಿಶ್ ಆಯಿಲ್ ಮೇಲೆ ಬೇಕಾದರೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು. BCAAs ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ. ಸೊ ನಮ್ಮ ನೆಕ್ಸ್ಟ್ ಮಿತ್, ಫ್ಯಾಟ್ ಬರ್ನರ್ಸ್ ತೊಗೊಂಡ್ರೆ ಫ್ಯಾಟ್ ಬರ್ನ್ ಆಗುತ್ತೆ ಅನ್ನೋದು. ಇದು ಕೂಡ ಕಂಪ್ಲೀಟ್ಲಿ ಸುಳ್ಳು. ಫ್ಯಾಟ್ ಬರ್ನರ್ ತೊಗೊಳೋದ್ರಿಂದ ನಿಮ್ಮ ಫ್ಯಾಟ್ ಬರ್ನ್ ಆಗಲ್ಲ. ಯಾವಾಗ ನೀವು ಫ್ಯಾಟ್ ಬರ್ನರ್ ತೊಗೊಳ್ತಿರೋ ಅದು ನಿಮ್ಮ ಹಾರ್ಟ್ ಬೀಟನ್ನು ಇನ್ಕ್ರೀಸ್ ಮಾಡುತ್ತೆ, ಅಂದರೆ ನಿಮ್ಮ ಎದೆ ಬಡಿತವನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ನಿಮ್ಮ ಎದೆ ಬಡಿತ ಅನ್ನೋದು. ಸೊ ಫಾರ್ ಎಕ್ಸಾಂಪಲ್ 220 ಮೈನಸ್ ನಿಮ್ಮ ಏಜ್. ಫಾರ್ ಎಕ್ಸಾಂಪಲ್ ನಿಮ್ಮ ಏಜ್ 30 ಅಂತ ಇತ್ತಂದರೆ 220 ಮೈನಸ್ 30 ಎಷ್ಟು ಬರುತ್ತೋ ಅದು ನಿಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ಬೀಟ್. ಸೊ ನಿಮ್ಮ ಎದೆ ಬಡಿತ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಜಾಸ್ತಿ ಬ್ಲಡ್ ಪಂಪ್ ಆಗುತ್ತೆ, ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ನಿಮ್ಮ ಎಲ್ಲ ಪಾರ್ಟ್ಸ್ಗಳಿಗೂ. ಅದೇ ಜಾಸ್ತಿ ಕ್ಯಾಲರೀಸನ್ನು ಬರ್ನ್ ಮಾಡುತ್ತೆ ಯಾವಾಗ ನೀವು ವರ್ಕೌಟ್ ಮಾಡ್ತಿದ್ದೀರಾ ಆವಾಗ. ಇಫ್ ಇನ್ ಕೇಸ್ ನಿಮಗೆ ಇದೇ ಬೇಕಿತ್ತು ಅಂದರೆ ನೀವು ಒಂದು HIIT ವರ್ಕೌಟನ್ನು ಮಾಡಿ, ಅದು ಕೂಡ ನಿಮ್ಮ ಎದೆ ಬಡಿತವನ್ನು ಇನ್ಕ್ರೀಸ್ ಮಾಡುತ್ತೆ. ನೀವು ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡ್ತೀರಾ. ಆರ್ ನೀವು ಒಂದು ಇಲಾಂಗೇಟೆಡ್ ಕಾರ್ಡಿಯೋ ಕೂಡ ಮಾಡ್ಬೋದು, ವಿಚ್ ವಿಲ್ ಡೂ ದ ಸೇಮ್ ವರ್ಕ್. ಅಂದರೆ ನಿಮ್ಮ ಫ್ಯಾಟ್ ಬರ್ನರ್ ಏನು ಕೆಲಸ ಮಾಡುತ್ತೋ ಅದೇ ಒಂದು HIIT ವರ್ಕೌಟ್ ಅಥವಾ ಒಂದು ಲಾಂಗ್ ಸೆಷನ್ ಕಾರ್ಡಿಯೋ ಕೂಡ ಮಾಡುತ್ತೆ. ಫ್ಯಾಟ್ ಬರ್ನಿಂಗ್ ತೊಗೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿರುತ್ತೆ, ಹೌದಪ್ಪ ನಾನು ಫ್ಯಾಟ್ ಬರ್ನರ್ ತೊಗೊಂಡಿದ್ದೀನಿ, ಸೊ ಇವತ್ತು ನಾನು ಜಾಸ್ತಿ ವರ್ಕೌಟ್ ಮಾಡಬೇಕು, ಜಾಸ್ತಿ ಫ್ಯಾಟ್ ಬರ್ನ್ ಮಾಡಬೇಕು, ಅದೊಂದು ತಲೆಯಲ್ಲಿರುತ್ತೆ. ಅದು ಒಂದೇ ಬೆನಿಫಿಟ್. ಅದಲ್ಲದೆ ನಿಮಗೆ ಬೇರೆ ಯಾವುದೂ ಒಂದು ಜಾಸ್ತಿ ಬೆನಿಫಿಟ್ ಇರಲ್ಲ. ಒಂದು ಸ್ವಲ್ಪ ಬೂಸ್ಟ್ ಸಿಕ್ಕಿದಾಗ ಅನಿಸುತ್ತೆ, ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ ಜಿಮ್ಮಲ್ಲಿ ಯಾವಾಗ ನೀವು ಫ್ಯಾಟ್ ಬರ್ನರ್ ತೊಗೊಳ್ತೀರಾ ಆವಾಗ. ಸೊ ಬಜೆಟ್ ಇಶ್ಯೂಸ್ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಫ್ಯಾಟ್ ಬರ್ನರ್ ಮೇಲೆ ಸ್ಪೆಂಡ್ ಮಾಡೋ ಯಾವ ಅಗತ್ಯನೂ ಇಲ್ಲ. ನೀವು ಸಿಂಪ್ಲಿ ಒಂದು HIIT ವಿಡಿಯೋಸನ್ನು ನೋಡ್ಬೋದು, ಒಂದು HIIT ವರ್ಕೌಟನ್ನು ಮಾಡ್ಬೋದು, ಅದು ಸಾಕು. ಸೊ ನಮ್ಮ ನೆಕ್ಸ್ಟ್ ಮಿತ್, ZMA ತೊಗೊಳೋದ್ರಿಂದ ನಿಮ್ಮ ಟೆಸ್ಟೆಸ್ಟೆರೋನ್ ಬೂಸ್ಟ್ ಆಗುತ್ತೆ ಅನ್ನೋದು. ಇದು ಕೂಡ ಕಂಪ್ಲೀಟ್ಲಿ ಸುಳ್ಳು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇತ್ತಂದರೆ ನೀವು ZMA ತೊಗೊಂಡು ಬೇಕಾದರೆ ದುಡ್ಡು ವೇಸ್ಟ್ ಮಾಡ್ಬೋದು. ZMA ಏನಿರುತ್ತೆ, ಜಿಂಕ್ ಮ್ಯಾಗ್ನೀಷಿಯಮ್ ಆಸ್ಪಿರೇಟ್. ಸೊ ಜಿಂಕ್ ಅನ್ನೋದು ಯಾವಾಗ ನೀವು ತೊಗೊಳ್ತಿರೋ ನಿಮ್ಮ ಬಾಡಿಯಲ್ಲಿ ಟೆಸ್ಟೆಸ್ಟೆರೋನ್ ಬೂಸ್ಟ್ ಆಗುತ್ತೆ. ಯಾವಾಗ ಇಫ್ ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಜಿಂಕಿನ ಅಂಶ ಕಮ್ಮಿ ಇದೆ ಅಂದರೆ ಆವಾಗ ಮಾತ್ರ ನೀವು ಜಿಂಕನ್ನು ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಟೆಸ್ಟೆಸ್ಟೆರೋನ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ನೀವು ZMAಗೆ ದುಡ್ಡು ಹಾಕೊಳ್ಳೋಕ್ಕಿಂತ ನೀವು ಸಪ್ರೇಟ್ ಜಿಂಕ್ ಅನ್ನೋ ಸಪ್ಲಿಮೆಂಟನ್ನು ತೊಗೋಬೋದು. ಇದು ತುಂಬಾ ಚೀಪಾಗಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಮ್ಯಾಗ್ನೀಷಿಯಮ್ ಕೂಡ ಅದೇ. ಸೊ ಇಫ್ ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಮ್ಯಾಗ್ನೀಷಿಯಮ್ ಅಂಶ ಕಮ್ಮಿ ಇತ್ತು ಅಂದರೆ ಯಾವಾಗ ನೀವು ಈ ಮ್ಯಾಗ್ನೀಷಿಯಮನ್ನು ತೊಗೊಳ್ತೀರಾ ಆವಾಗ ನಿಮ್ಮ ಟೆಸ್ಟೆಸ್ಟೆರೋನ್ ಬೂಸ್ಟ್ ಆಗುತ್ತೆ. ಇನ್ಸ್ಟೆಡ್ ನೀವು ನಿಮ್ಮ ಜಿಂಕ್ ಮತ್ತು ಮ್ಯಾಗ್ನೀಷಿಯಮನ್ನು ಎಷ್ಟಿದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಕಮ್ಮಿ ಇತ್ತು ಅಂದರೆ ನೀವು 2 ಸಪ್ರೇಟ್ ಸಪ್ಲಿಮೆಂಟ್ಸನ್ನು ತೊಗೊಂಡು ನೀವು ತೊಗೋಬೋದು. ಇದು ನಿಮಗೆ ತುಂಬಾ ಚೀಪಾಗಿ ಸಿಗುತ್ತೆ. ಸೊ ನೀವು ZMA ಮೇಲೆ ಇಂಡಿವಿಜುವಲಿ ಇನ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ಸೊ ಎಸ್ ಫ್ರೆಂಡ್ಸ್, ದಟ್ಸ್ ಇಟ್ ಫಾರ್ ದ ಡೇ. ಇದು ನಮ್ಮ ಇವತ್ತಿನ ಸಪ್ಲಿಮೆಂಟ್ ಬಗ್ಗೆ ಇರೋ ಇನ್ಫಾರ್ಮೇಷನ್. ಇಫ್ ಇನ್ ಕೇಸ್ ನಿಮಗೆ ಬೇರೆ ಯಾವುದಾದ್ರೂ ಸಪ್ಲಿಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡ್ತೀನಿ, ಅಥವಾ ನೀವು ನನಗೆ ಡೈರೆಕ್ಟ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪಿಂಗ್ ಮಾಡ್ಬೋದು, ಅಲ್ಲಿ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಜೋರಾಗಿ ಕ್ಲಿಕ್ ಮಾಡಿ, ಬಿಕಾಸ್ ನಾವು ನೆಕ್ಸ್ಟಲ್ಲಿ ಯಾವುದೇ ವಿಡಿಯೋ ತೊಗೊಂಬಂದರೂ ಕೂಡ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ನಮಸ್ಕಾರ.